ಶಿವನ 21 ಹೆಸರುಗಳು ಮತ್ತು ಅರ್ಥ. ಸೋಮವಾರ ಶಿವನಿಗೆ ವಿಶೇಷವಾಗಿ ಪ್ರಿಯವಾದ ವಾರ. ಏಕೆಂದರೆ ಸೋಮವಾರ, ಸೋಮ ಅಂದರೆ ಚಂದ್ರನ ವಾರ. ಚಂದ್ರಮಹಾದೇವನ ಪರಮಭಕ್ತ. ಮಹಾದೇವನ ಪ್ರೀತ್ಯರ್ಥ ಆತನ ಶಿರವನ್ನು ಅಲಂಕರಿಸಿರುವನು. ಆದ್ದರಿಂದ ಮಹಾದೇವನಿಗೆ ಸೋಮಶೇಖರ, ಚಂದ್ರಮೌಳಿ, ಚಂದ್ರಶೇಖರ ಇತ್ಯಾದಿ ಹೆಸರುಗಳಿವೆ. ಸೋಮವಾರದಂದು ಶಿವನ ನಾಮಸ್ಮರಣೆ ಮಾಡಿದರೆ ವಿಶೇಷ ಪ್ರಯೋಜನವಿದೆ. ಈ ಹೆಸರುಗಳು ಮತ್ತು ಅವುಗಳ ಅರ್ಥವನ್ನು ನೋಡೋಣ ಬನ್ನಿ. ಮೊದಲನೆಯ ಹೆಸರು ಶಿವ. ಮಂಗಳಕರನಾದುದರಿಂದ ಈತ ಶಿವ. ಶಿವ ಎಂಬ ಪದದ ಅರ್ಥವೇ ಮಂಗಳ. ಎರಡನೆಯ ಹೆಸರು ವಾಮದೇವ. ವಾಮದೇವ ಎಂದರೆ ಸುಂದರ. ಶಿವನಷ್ಟು ಸುಂದರ ಯಾರೂ ಇಲ್ಲ ಎಂಬ ಕಾರಣದಿಂದ ಈತನನ್ನು ವಾಮದೇವ ಎಂದು ಸ್ತುತಿಸಲಾಗಿದೆ. ಮೂರನೆಯ ಹೆಸರು ಸುಂದರೇಶ್ವರ. ಗಜಚರ್ಮಾಂಬರ ಧಾರಿಯಾದ ಶಿವನು ಪಾರ್ವತಿ ದೇವಿಯನ್ನು ಮದುವೆಯಾಗಲು ಬಂದಾಗ ಆತನ ಅತ್ತೆ ಗಾಬರಿಯಿಂದ ತಲೆ ತಿರುಗಿ ಬೀಳುತ್ತಾಳೆ. ಆಗ ಆಕೆಯನ್ನು ಸಮಾಧಾನಪಡಿಸಲು ಶಿವನು ನಾನಾ ವಿಧಾಲಂಕಾರ ಭೂಷಿತವಾಗಿ ಸುಂದರೇಶ್ವರ ರೂಪ ತಾಳುತ್ತಾನೆ. ಇನ್ನು ನಾಲ್ಕನೆಯದು ವೃಷಭಧ್ವಜ. ಎತ್ತು ನಂದಿಯನ್ನು ವಾಹನವಾಗಿ ಹೊಂದಿರುವುದರಿಂದ ಶಿವನು ವೃಷಭಧ್ವಜ. ಇನ್ನು ಐದನೆಯದಾಗಿ ಅಶುತೋಷ. ಭಕ್ತರಿಗೆ ಒಲಿದು ಶೀಘ್ರದಲ್ಲೇ ವರ ನೀಡುವುದರಿಂದ ಅಶುತೋಷ. ಇನ್ನು ಆರನೆಯದಾಗಿ ಗಂಗಾಧರ. ಗಂಗೆಯನ್ನು ಶಿರಸ್ಸಿನಲ್ಲಿ ಧರಿಸುವುದರಿಂದ ಶಿವನು ಗಂಗಾಧರ. ಇನ್ನು ಏಳನೆಯದಾಗಿ ಪಿನಾಕ. ಪಿನಾಕ ಧನಸ್ಸನ್ನು ಧರಿಸುವುದರಿಂದ ಈತನ ಹೆಸರು ಪಿನಾಕಿ. ಎಂಟನೆಯ ಹೆಸರು ವಿಷಕಂಠ. ಸಮುದ್ರ ಮಥನ ಸಂದರ್ಭದಲ್ಲಿ ಹಾಲಾಹಲ ವಿಷವನ್ನು ನುಂಗಿ ಗಂಟಲಲ್ಲಿ ಇರಿಸಿಕೊಂಡ ಲೋಕವನ್ನು ರಕ್ಷಿಸಿದ ಈತ ವಿಷಕಂಠ. ಆಗ ಗಂಟಲು ನೀಲಿಗಟ್ಟಿ ನೀಲಕಂಠ ಎಂಬ ಹೆಸರು ಪಡೆದರು. ಒಂಬತ್ತನೆಯ ಹೆಸರು ಸಾರಂಗಪಾಣಿ. ದಕ್ಷಿಣಾಮೂರ್ತಿ ರೂಪದಲ್ಲಿ ಶಿವನು ಕೈಯಲ್ಲಿ ಸಾರಂಗವನ್ನು ಧರಿಸುವುದರಿಂದ ಸಾರಂಗಪಾಣಿ ಎಂಬ ಹೆಸರು ಬಂದಿತು. ಹತ್ತನೆಯ ಹೆಸರು ನಟರಾಜ. ನಾಟ್ಯದ ಮೂಲಕ ಅಪಸ್ಮಾರವನ್ನು ನಿಯಂತ್ರಿಸಿದ ಕಾರಣ ಈತ ನಟರಾಜ. ಹನ್ನೊಂದನೆಯದಾಗಿ ಸದಾಶಿವ. ಸದಾ ಸಜ್ಜನರಿಗೆ ಮಂಗಳಕರವನ್ನು ಕರುಣಿಸುವವನಾದ್ದರಿಂದ ಸದಾಶಿವ. ಹನ್ನೆರಡನೆಯದಾಗಿ ನಾಗಾಭರಣ. ನಾಗನನ್ನು ಆಭರಣವಾಗಿ ಧರಿಸುವುದರಿಂದ ನಾಗಾಭರಣ ಎಂದು ಕರೆಯುತ್ತಾರೆ. ಹದಿಮೂರನೆಯದಾಗಿ ತ್ರಿಪುರಾರಿ. ತ್ರಿಪುರಾಸುರನನ್ನು ಸಂಹಾರ ಮಾಡಿದ್ದರಿಂದ ತ್ರಿಪುರಾರಿ ಎಂಬ ಹೆಸರು ಬಂತು. ಇನ್ನು 14ನೆಯದಾಗಿ ಮೃತ್ಯುಂಜಯ. ಮೃತ್ಯುವಿಗೆ ಅಭಿಮಾನಿಯಾದ ಯಮನನ್ನು ಮೀರಿಸುವುದರಿಂದ ಮೃತ್ಯುಂಜಯ ಎಂದು ಕರೆಯುತ್ತಾರೆ. 15ನೆಯದು ದುರ್ಜಟಿ. ತಪಸ್ಸಿನಿಂದಾಗಿ ಜಟೆಯನ್ನು ಹೊಂದಿರುವ ಕಾರಣದಿಂದ ದುರ್ಜಟಿ ಎಂಬ ಹೆಸರು ಬಂತು. 16ನೆಯದು ಕಾಮಾರಿ. ಕಾಮನನ್ನು ಗೆದ್ದು ಆತನನ್ನು ದಹಿಸಿದ್ದರಿಂದ ಈತ ಕಾಮಾರಿ. 17ನೆಯದು ಮಹಾದೇವ. ದೇವತೆಗಳ ದೇವನಾದ್ದರಿಂದ ಮಹಾದೇವ. 18ನೆಯದು ಮಹಾಕಾಲ. ತನ್ನ ದೇಹದ ಅರ್ಧ ಭಾಗದಲ್ಲಿ ಪಾರ್ವತಿಯನ್ನು ಹೊಂದಿರುವುದರಿಂದ ಮಹಾಕಾಲ ಎಂಬ ಹೆಸರು ಬಂತು. 19ನೆಯದು ಶಂಕರ. ಶಂ ಎಂದರೆ ಸುಖ. ಸಕಲ ಸುಖವನ್ನು ಕರುಣಿಸುವವನು ಶಂಕರ. 20ನೆಯದಾಗಿ ಆದಿಯೋಗಿ. ಮಹಾತಪಸ್ವಿಯಾದ ಶಿವಯೋಗಿಗಳ ಮಹಾದೇವ. ಯೋಗಿಗಳ ಪರಮಗುರು. ಇನ್ನು 21ನೆಯದು ಮಹಾಕಾಲ. ಸ್ವಯಂ ಕಾಲನೂ ಮಹಾಕಾಳಿಯ ಅರ್ಧಾಂಗನೂ ಆಗಿರುವುದರಿಂದ ಈ ಹೆಸರು ಬಂದಿದೆ.